ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣತತ್ವ ಅಂದರೆ ಏನು ಅಂತ ಹೇಳಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ಕಾರಣತತ್ವದ ಉಗಮ, ಅರಿಸ್ಟಾಟಲಿನ ಕಾರಣತತ್ವ ಅಂದರೆ ಏನು ಮತ್ತು ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು, ಬಹು ಕಾರಣತತ್ವ ಅಂದ್ರೇನು ಅಂತೇಳಿ ಅಭ್ಯಾಸ ಮಾಡಿದ್ದೀರಾ. ಈಗಾಗಲೇ ಪಾಠ ಕೇಳಿದ್ದೀರ. ಅರಿಸ್ಟಾಟಲ್ನ ಕಾರಣತತ್ವಗಳು 4 ವಿಧ: ಭೌತಿಕ ಕಾರಣ, ರೂಪಾತ್ಮಕ ಕಾರಣ, ಮತ್ತು ಇಲ್ಲಿ ನಾವು ಕಲಾವಿದನನ್ನು ನೋಡ್ತಾ ಹೋಗ್ತೇವೆ, ನಿಮಿತ್ತ ಕಾರಣ ಮತ್ತು ಅಂತಿಮ ಕಾರಣ ಅಥವಾ ಧ್ಯೇಯ ಕಾರಣವನ್ನು ಅರಿಸ್ಟಾಟಲ್ನ ಕಾರಣತತ್ವಗಳಲ್ಲಿ ಗಮನಿಸಿದ್ದೀರಾ. ಅದರ ನಂತರ ನೀವು ಬಹು ಕಾರಣತತ್ವ ಎಂದರೇನು, ಒಂದು ಘಟನೆಗೆ ಹಲವಾರು ಕಾರಣಗಳಿದ್ದರೆ ಅದನ್ನು ಬಹು ಕಾರಣತತ್ವ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ಘಟನೆಯನ್ನು ಗಮನಿಸಿದರೆ ಆ ಘಟನೆಯಲ್ಲಿ ಹಲವಾರು ಕಾರಣಗಳನ್ನು ಇರುವುದನ್ನು ಬಹು ಕಾರಣತತ್ವ ಅಂತ ಹೇಳ್ತೇವೆ ಅಂತೇಳಿ ಹಿಂದಿನ ಚಾಪ್ಟ್ರಲ್ಲಿ ನೀವು ಗಮನಿಸಿದ್ದೀರ. ಇನ್ನು ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂದರೆ ಏನು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದದ್ದು. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣವನ್ನು ವಿವರಿಸಿ ಅಂತ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದರೆ ಏನು ಅಂತೇಳಿ ಸಹ ಕೇಳ್ತಾರೆ. ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದರೆ ಅವನು ಯಾವುದೇ ಘಟನೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ತರ್ಕಕ್ಕೆ, ಆಲೋಚನೆಗೆ, ವಿಮರ್ಶೆಗೆ, ವಿಚಾರಕ್ಕೆ ಒಳಪಡದ ಅಭಿಪ್ರಾಯ. ಅವನು ಹೆಚ್ಚಿನ ವಿಚಾರಕ್ಕೆ, ಆಲೋಚನೆಗೆ ಅವನು ಗಮನಿಸೋದೇ ಇಲ್ಲ. ಹೆಚ್ಚಿನ ಯಾವುದೇ ಘಟನೆಯ ಹಿನ್ನೆಲೆಯಲ್ಲಿ ಇರಬಹುದಾದ ಕಾರಣವನ್ನು ಅವನು ಬಾಹ್ಯ ನೋಟಕ್ಕೆ, ಮೇಲ್ನೋಟಕ್ಕೆ ಯಾವುದು ಸರಿ ಅನಿಸುತ್ತೋ ಅದೇ ಕಾರಣ ಅಂತ ಹೇಳಿ ಒಪ್ಕೊಂಡಿರ್ತಾನೆ. ಆದರೆ ವಿಜ್ಞಾನಿಯಾದವನು ಹಾಗಾಗೋಲ್ಲ. ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಅವನು ತನ್ನ ಯಾವುದೇ ಘಟನೆಯನ್ನು ಹೆಚ್ಚು ಪಾರಮಿಶಿಸೋದಕ್ಕೆ ಹೋಗಲ್ಲ, ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ, ಅಥವಾ ಅದರ ಬೇರೆ ಬೇರೆ ಮುಖಗಳನ್ನು, ಬೇರೆ ಬೇರೆ ಆಯಾಮಗಳನ್ನು ಅವನು ಪರಿಗಣಿಸೋದೇ ಇಲ್ಲ. ತಾನು ಕಂಡಂತಹ ತನಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಅವನು ಇದೇ ಕಾರಣ ಅಂತ ಹೇಳಿ ಹೋಗ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಬಾಹ್ಯವಾಗಿ ಆ ಘಟನೆಯಲ್ಲಿ ಆಗಬಹುದಾದ ಬದಲಾವಣೆಯನ್ನೇ ಅವನು ಕಾರಣ ಅಂತ ಹೇಳಿ ನಂಬ್ಕೊಂಡಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ವೈಜ್ಞಾನಿಕವಾಗಿ ಈ ದಿನ ನೀವು ಏನು ಕಲಿತೀರಾ, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂತ ಹೇಳಿದರೆ ಇಲ್ಲಿ ಸಾಮಾನ್ಯ ಮಾನವನ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣವನ್ನು ನಾವು ಅವಲೋಕನ ಮಾಡಿದರೆ ಸಾಮಾನ್ಯ ಮಾನವನ ಕಾರಣದ ತತ್ವದ ದೃಷ್ಟಿಕೋನ ಅಸಮರ್ಪಕ ಅಂತ ಅನಿಸುತ್ತೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ತತ್ವವನ್ನು ಅವಲೋಕಿಸಿದಾಗ ಸಾಮಾನ್ಯ ಮಾನವನ ದೃಷ್ಟಿಯ ಒಂದು ಕಾರಣ ತತ್ವ ಏನಿದೆಯಲ್ಲ ಅದು ಬಹಳ ಅಸಮರ್ಪಕವಾಗಿದೆ ಅಂತ ಅನಿಸುತ್ತೆ. ಏನಂದರೆ ಇಲ್ಲಿ ಸಾಮಾನ್ಯ ಮಾನವನು ಅಲಕ್ಷ್ಯ ಮಾಡ್ತಕ್ಕಂತಹ, ನಿರ್ಲಕ್ಷಿಸುವ, ಉಪೇಕ್ಷೆ ಮಾಡುವ ಅಥವಾ ಅವನು ಬಿಟ್ಟು ಬಿಡುವ ಎಲ್ಲ ಅಂಶಗಳನ್ನು ವಿಜ್ಞಾನಿಯಾದವನು ಪರಿಗಣಿಸ್ತಾ ಹೋಗ್ತಾನೆ. ವಿಜ್ಞಾನಿಯಾದವನು ಸಾಮಾನ್ಯ ಮಾನವ ಕೈ ಬಿಡುವ, ಬಿಟ್ಟು ಬಿಡುವ, ಉಪೇಕ್ಷೆ ಮಾಡುವ, ನಿರ್ಲಕ್ಷಿಸುವ ಎಲ್ಲ ಅಂಶಗಳನ್ನು ವಿಜ್ಞಾನಿಯಾದವನು ಪರಿಗಣಿಸ್ತಾನೆ. ಅದನ್ನು ಅವನು ಗಣನೆಗೆ ತಗೊಳ್ಳೋದನ್ನು ನಾವು ನೋಡ್ತಾ ಹೋಗ್ತೇವೆ. ಉದಾಹರಣೆಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಯಿತು ಅಂತ ನಾವು ತಗೊಂಡ್ರೆ ಆ ಬೈಕ್ ಆಕ್ಸಿಡೆಂಟ್ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಹಲವಾರು ಅಂಶಗಳನ್ನು ನಾವು ಯೋಚನೆ ಮಾಡ್ತಾ ಹೋಗ್ತೇವೆ. ಏನು, ಒಂದು, ಅವನು ತುಂಬ ಸ್ಪೀಡಾಗಿ ಓಡಿಸ್ತಿದ್ದ, ವಾಹನ ಚಾಲಕ ತುಂಬ ಸ್ಪೀಡಾಗಿ ಓಡಿಸ್ತಿದ್ದ ಅಥವಾ ವೇಗ ಹೆಚ್ಚಾಗಿತ್ತು. ಆಮೇಲೆ ರಸ್ತೆಯ ಸ್ವರೂಪ ಸರಿ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಆ ಸವಾರ ಅಂದರೆ ಚಾಲಕರ, ಆ ವಾಹನವನ್ನು ಚಲಾಯಿಸುವ ಚಾಲಕನ ಮನಸ್ಥಿತಿಯನ್ನು ನಾವು ಪರಿಗಣಿಸ್ತೇವೆ. ತುಂಬ ಉದ್ವೇಗ ಇದ್ದಾಗ ಅಥವಾ ತುಂಬ ಆತುರತೆ ಇದ್ದಾಗ, ಮನಸ್ಸಿನ ಸ್ಥಿತಿ ಅಂದರೆ ತುಂಬ ಟೆನ್ಷನಲ್ಲಿದ್ದಾಗ ವಾಹನ ಓಡಿಸಬಾರ್ದು ಅಂತ ಹೇಳ್ತಾರೆ. ಮಾನಸಿಕ ಸ್ಥಿತಿ ಮತ್ತು ಅವನ ಈ ಸ್ಪೀಡು, ಎಷ್ಟು ಸ್ಪೀಡಲ್ಲಿತ್ತು ಅಂಥೇಳಿ, ಆ ವೇಗ ಹೇಗಿತ್ತು ಮತ್ತು ಈ ಎಲ್ಲವನ್ನು ನಾವು ಯೋಚನೆ ಮಾಡ್ತೇವೆ. ಆಕ್ಸಿಡೆಂಟ್ ಆಗಲಿಕ್ಕೆ ಏನು ಕಾರಣ, ಅಥವಾ ವಾಹನ ಸರಿ ಇತ್ತೋ ಇಲ್ವೋ, ಬ್ರೇಕ್ ಫೇಲ್ಯೂರ್ ಆಗಿತ್ತಾ, ಯಾಕೆ ಹಂಗಾಯಿತು, ಹೀಗೆ ಹಲವಾರು ಅಂಶಗಳನ್ನು ನಾವು ಪರಿಗಣಿಸ್ತಾ ಹೋಗ್ತೀವಿ. ಆದರೆ ಸಾಮಾನ್ಯ ಮಾನವ ಏನು
ಆದ್ದರಿಂದ ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ವೈಜ್ಞಾನಿಕವಾಗಿ ಕಾರಣತತ್ವ ಅಂದ್ರೇನು, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣತತ್ವ ಅಂದ್ರೇನು, ಈ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣತತ್ವ ಅಂದ್ರೆ ಏನು ಅಂತ ತಿಳಿಲಿಕ್ಕೆ ನಾವು ಮುಖ್ಯವಾಗಿ ಇಲ್ಲಿ ಬೇರೆ ಬೇರೆ ತರ್ಕಶಾಸ್ತ್ರಜ್ಞರು ಹೇಳಿರ್ತಕ್ಕಂತಹ ಕಾರಣತತ್ವವನ್ನು ಕುರಿತು ಹೇಳಿರುವ ವ್ಯಾಖ್ಯೆಗಳನ್ನು ಅಥವಾ ನಿರೂಪಣೆಗಳನ್ನು, ಡೆಫಿನೇಷನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಅಂದರೆ JS ಮಿಲ್ ಅನ್ನು ಪರಿಗಣಿಸಿ. JS ಮಿಲ್ ರವರು ಕಾರಣತತ್ವವನ್ನು ಕುರಿತು ಏನು ಹೇಳಿದ್ದಾರಪ್ಪ ಅಂತ ಹೇಳಿದರೆ, JS ಮಿಲ್ ಹೇಳೋ ರೀತಿ ಒಂದು ಘಟನೆಯ ಹಿಂದಿರುವ, ಅದು ಯಾವುದೇ ಘಟನೆ ಆಗಿರ್ಬೋದು, ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ, ಯಾವ ಕಾರಣಕ್ಕೂ ತಪ್ಪಲ್ಲ, ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ. ಒಂದು ಘಟನೆಯ JS ಮಿಲ್ ಹೇಳಿರುವ ನಿರೂಪಣೆಯನ್ನು ನೋಡಿದರೆ, ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಒಟ್ಟು ಮೊತ್ತವನ್ನು ನಾವು ಕಾರಣ ಅಂತ ಹೇಳ್ತೇವೆ ಅಂತ JS ಮಿಲ್ ರವರು ಒಂದು ಡೆಫಿನೇಷನ್ ಹೇಳಿದ್ದಾರೆ. ಆ ಡೆಫಿನೇಷನಲ್ಲಿ ಏನು ಹೇಳ್ತಾರೆ, ಒಂದು ಘಟನೆ ಕಾರಣ ಎಂದರೇನು, JS ಮಿಲ್ ರವರ ಕಾರಣವನ್ನು ತಿಳಿಸಿ ಅಂತ ಕೇಳಿದರೆ, ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಒಟ್ಟು ಮೊತ್ತವನ್ನು ನಾವು ಕಾರಣ ಅಂತೇಳಿ ಹೇಳ್ತೀವಿ ಅಂತ JS ಮಿಲ್ ಹೇಳಿದ್ದಾರೆ. ಈ JS ಮಿಲ್ ಹೇಳಿರ್ತಕ್ಕಂತಹ ವ್ಯಾಖ್ಯಾನವನ್ನು ಮತ್ತೊಮ್ಮೆ ಗಮನಿಸೋದಾದರೆ ನಿಮಗೆ ಇಲ್ಲಿ ಉತ್ತರಾಂಗವು ಅಪರಿವರ್ತನೀಯವಾಗಿ ಮತ್ತು ನಿರುಪಾಧಿಕವಾಗಿ ಅವಲಂಬಿಸಿದ ಪೂರ್ವಗಾಮಿ ಅಥವಾ ಪೂರ್ವಗಾಮಿಗಳ ಸಹಗಾಮಿತ್ವವು ಕಾರಣವಾಗಿದೆ. ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳನ್ನು ಒಳಗೊಂಡಿದ್ದು ಇಲ್ಲಿ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಈ ಡೆಫಿನೇಷನನ್ನು ನಾವು JS ಮಿಲ್ ಹೇಳಿರುವ ಈ ವ್ಯಾಖ್ಯಾನವನ್ನು ಗಮನಿಸಿದರೆ, ಅಂದರೆ ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತವನ್ನು ನಾವು ಕಾರಣ ಅಂತ ಹೇಳ್ತೀವಿ. ಇಲ್ಲಿ ಎರಡು ಮುಖ್ಯವಾದ ಅಂಶಗಳು ಗಮನಕ್ಕೆ ಬಂದರೆ, ಕಾರಣವು ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳನ್ನು ಹೊಂದಿರುತ್ತದೆ. ಮುಂದೆ ನಿಮಗೆ ಅಂದರೆ ಒಂದು ಘಟನೆ ಅಂದರೆ ಅಲ್ಲಿ ಹಲವಾರು ಅಂಶಗಳು ಸೇರಿವೆ. ಆ ಹಲವಾರು ಅಂಶಗಳ ಹಿಂದೆ ಇರ್ತಕ್ಕಂತಹ, ಈಗ ಒಂದು ಘಟನೆ, ಈಗ ನಾನು ಪಾಠ ಮಾಡ್ತಿರೋದನ್ನೇ ಒಂದು ಘಟನೆ ಅಂತ ತಗೊಂಡ್ರೆ ಇಲ್ಲಿ ಭಾವಾತ್ಮಕ ನಿಷೇಧಾತ್ಮಕ ಎರಡು ಅಂಶಗಳು ಇವೆ. ಭಾವಾತ್ಮಕ ಅಂಶಗಳು ಅಂದ್ರೇನು, ಇಲ್ಲಿ ನಾನು ಅಸ್ತಿತ್ವದಲ್ಲಿದ್ದೇನೆ, ಉಪನ್ಯಾಸಕರಿದ್ದಾರೆ, ಮತ್ತು ಬೋರ್ಡ್ ಇದೆ, ಮತ್ತು ಅಲ್ಲಿ ವಿಡಿಯೋ ಓಡ್ತಾ ಇದೆ ಅಥವಾ ಮೊಬೈಲ್ ಇದೆ, ಅಲ್ಲಿ ಇದೆ, ಇವೆಲ್ಲ ಇರುವಿಕೆಯನ್ನು ಭಾವಾತ್ಮಕ ಅಂಶಗಳು ಅಂತ ಹೇಳ್ತೀವಿ. ಒಂದು ಘಟನೆಯ ಹಿನ್ನೆಲೆಯಲ್ಲಿ JS ಮಿಲ್ ಹೇಳೋದು ಮೊದಲನೇದು, ಅಲ್ಲಿ ಕಾರಣವು ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳನ್ನು ಹೊಂದಿರುತ್ತದೆ. ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಮೊತ್ತ. ನಾವು ಪಾಠ ಮಾಡ್ತಿರೋದು ಒಂದು ಘಟನೆ ಅಂತ ನಾವು ತಗೊಂಡ್ರೆ, ಇಲ್ಲಿ ಉಪನ್ಯಾಸಕರಿದ್ದಾರೆ, ಮೊಬೈಲ್ ಇದೆ, ಬೋರ್ಡ್ ಇದೆ, ಚಾಪೀಸ್ ಇದೆ, ಹೌದಾ? ಈ ಎಲ್ಲ ಭಾವಾತ್ಮಕ ಅಂಶಗಳು. ಹಾಗಾದರೆ ನಿಷೇಧಾತ್ಮಕ ಅಂಶಗಳೇನು ಅಂದರೆ, ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ಹೌದಾ? ಯಾರು ನಮಗೆ ತೊಂದರೆ ಮಾಡ್ತಾ ಇಲ್ಲ. ನಾವು ಮೊಬೈಲಲ್ಲಿ ಯಾಕೆ ಪಾಠ ಮಾಡ್ತಿದ್ದೀವಿ, ನಮ್ಮ ಎದುರಿಗೆ ವಿದ್ಯಾರ್ಥಿಗಳು ದೈಹಿಕವಾಗಿ ಪ್ರೆಸೆಂಟ್ ಆಗಿಲ್ಲ, ಎದುರುಗಡೆ ನಮಗೆ ಕಾಣ್ತಾ ಇಲ್ಲ. ಆನ್ಲೈನ್ ಪಾಠ ಯಾಕೆ ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದಿಲ್ಲ, ಯಾಕೆ ಕೊರೋನಾ ಇರೋದಿಲ್ಲ, ಹೌದಾ? ಹೀಗೆ ನಾವು ಪಾಠ ಮಾಡೋದನ್ನೇ ಒಂದು ಸಂಗತಿ, ಒಂದು ಘಟನೆ ಅಂತ ತಗೊಂಡ್ರೆ ಇಲ್ಲಿ ಹಲವಾರು ಅಂಶಗಳಿವೆ. ಪಾಠ ಕೊರೋನಾ ಇರೋದು ಭಾವಾತ್ಮಕ ಅಂಶ,
ಯಾವತ್ತೂ ತಪ್ಪದ, ಯಾವತ್ತೂ ತಪ್ಪಲ್ಲ, ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ, ಇಲ್ಲಿ ಏನೇ ಕಂಡೀಷನ್ಸ್ ಇರಲ್ಲ, ಯಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತ ಅಂಥೇಳಿ ಜೆ.ಎಸ್. ಮಿಲ್ ಹೇಳ್ತಾರೆ. ಮತ್ತೆ ಇಲ್ಲಿ ಎರಡನೇದು, ಮೊದಲನೇದೇನು ಜೆ.ಎಸ್. ಮಿಲ್ ಹೇಳುವ ಡೆಫಿನೇಷನ್ ಅಲ್ಲಿ ಕಾರಣವು ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳನ್ನು ಹೊಂದಿರುತ್ತದೆ. ಕಾರಣವು ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳನ್ನು ಹೊಂದಿರುತ್ತದೆ ವಿದ್ಯಾರ್ಥಿಗಳು. ಮತ್ತೆ ಎರಡನೇದೇನಪ್ಪ ಅಂದರೆ, ಎರಡನೇ ಅಂಶ ಕಾರಣವು ನಿರುಪಾಧಿಕವಾಗಿದೆ. ನಿರುಪಾಧಿಕ, ಏನನ್ನು ಅಪೇಕ್ಷಿಸಲ್ಲ, ನಿರಪೇಕ್ಷ ತರ್ಕವಾಕ್ಯ. ನೀವು ಗಮನಿಸಿದ್ರಿ ಅಲ್ವಾ ಹಿಂದಿನ ವರ್ಷ? ನಿರಪೇಕ್ಷ ತರ್ಕವಾಕ್ಯ, ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ಕಂಡೀಷನ್ಸ್ ಇಲ್ಲದೆ ಇದು ಇರುತ್ತೆ. ಅಂದರೆ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಒಂದು ಅಂಶವನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಕಾರಣ ಎಂದರೆ ಜೆ.ಎಸ್. ಮಿಲ್ ಹೇಳುವುದು ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಪೂರಕ ಅಂಶ ಅಥವಾ ಕಾರಣಾಂಶ. ಮಿಲ್ಲರ ಪ್ರಕಾರ ಯಾವುದೇ ಅಪರಿವರ್ತನೀಯ ಪೂರ್ವಾಂಗ, ಪರಿವರ್ತನೆ ಅಂದರೆ ಬದಲಾವಣೆ, ಅಪರಿವರ್ತನೀಯ ಅಂದರೆ ಯಾವ ಕಾರಣಕ್ಕೂ ಬದಲಾಗಲ್ಲ ಅಂತ ಹೇಳ್ತಾರೆ. ಕಾರಣವು ಅಪರಿವರ್ತನೀಯ ಪೂರ್ವಾಂಗ, ಯಾವುದೇ ಕಾರಣಕ್ಕೂ ಅದು ಬದಲಾಗೋಲ್ಲ, ಅಪರಿವರ್ತನೀಯ. ಇಲ್ಲಿ ಪರಿವರ್ತನೀಯ ಅಲ್ಲ, ಅಪರಿವರ್ತನೀಯ ಪೂರ್ವಾಂಗ. ಮಿಲ್ಲರ ಪ್ರಕಾರ, ಜೆ.ಎಸ್. ಮಿಲ್ಲರ ಪ್ರಕಾರ, ಯಾವುದೇ ಅಪರಿವರ್ತನೀಯ ಪೂರ್ವಾಂಗ ಅಂತ ಹೇಳ್ತೀವಿ. ಉದಾಹರಣೆಗೆ ಹಗಲು ಮತ್ತು ರಾತ್ರಿಗಳು. ಹಗಲು ಮತ್ತು ರಾತ್ರಿಗಳ ಸಂಬಂಧವು ಅಪರಿವರ್ತನೀಯವಾಗಿದೆ, ಯಾವ ಕಾರಣಕ್ಕೂ ಬದಲಾಗಲ್ಲ. ಹಗಲು ಮತ್ತು ರಾತ್ರಿ, ಹಗಲು ಮತ್ತು ರಾತ್ರಿಗಳ ಸಂಬಂಧವು ಅಪರಿವರ್ತನೀಯವಾಗಿದೆ. ಇದಕ್ಕೆ ನಾವು ವಿರೋಧವನ್ನು ಕಂಡಿಲ್ಲ. ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಅದು ಶತಸಿದ್ಧ, ಹೌದಾ? ಯಾರು ಅದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಗಲು ರಾತ್ರಿಗಳು ಒಂದಾದ್ಮೇಲೆ ಒಂದು ನಡೀತಾನೇ ಹೋಗ್ತಾ ಇರುತ್ತೆ, ಹೌದಾ? ಈ ಹಗಲು ಮತ್ತು ರಾತ್ರಿಗಳು ಇಲ್ಲಿ ಯಾವತ್ತೂ ಬದಲಾಗದೇ ಇಲ್ಲ ಅಂತ ಹೇಳ್ತಾರೆ. ಮಿಲ್ರವರ ಪ್ರಕಾರ ಹಗಲು ಮತ್ತು ರಾತ್ರಿಗಳ ಸಂಬಂಧವು ಅಪರಿವರ್ತನೀಯವಾಗಿರುತ್ತದೆ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಪರಿವರ್ತನೆ ಅಂದರೆ ಬದಲಾಗುತ್ತೆ, ಬದಲಾವಣೆಯನ್ನು ನಾವು ನೋಡ್ತೇವೆ. ಈಗ ಹಾಲು ಮೊಸರಾಗಿ ಪರಿವರ್ತನೆ ಆಗುತ್ತೆ ಎಪ್ಪಾಕಿದಾಗ, ಹೌದಾ? ಶಂಕರಾಚಾರ್ಯ ಹೇಳ್ತಾ ಹೋಗ್ತಾರೆ ಪರಿವರ್ತನೆ ಅಂದರೆ ಹಾಲು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಆದರೆ ಹಗಲು ರಾತ್ರಿಗಳು ಅವು ಒಂದಕ್ಕೊಂದು ಅಂದರೆ ಒಂದಾದ್ಮೇಲೆ ಬರುತ್ತೆ ಹೊರತು ಇದು ಪರಿವರ್ತನೆ ಆಗಲ್ಲ. ಪರಿವರ್ತನೆ ಆಗದೇ ಇರತಕ್ಕಂತಹ ಒಂದು ಅಂಶ ಅಪರಿವರ್ತನೀಯ ಯಾವುದು? ಇಲ್ಲಿ ಹಗಲು ಮತ್ತು ರಾತ್ರಿಗಳ ಸಂಬಂಧವು ಅಪರಿವರ್ತನೀಯವಾಗಿರುತ್ತದೆ. ಇದಕ್ಕೆ ನಾವು ವಿರೋಧವನ್ನು ಕಂಡೇ ಇಲ್ಲ, ಯಾರು ಇಲ್ಲ ಅಂತ ಹೇಳಕ್ಕಾಗದೇ ಇಲ್ಲ. ರಾತ್ರಿ ಆಗಲ್ಲ ಅಂತ ಹೇಳಕ್ಕೆ ಯಾರು ಸಾಧ್ಯನೇ ಇಲ್ಲ. ಹಾಗಾಗಿ ಆದರೆ ಯಾರೂ ಕೂಡ ರಾತ್ರಿಯು ಹಗಲಿಗೆ ಕಾರಣ, ಹಗಲಿಗೆ ರಾತ್ರಿ ಕಾರಣ ಅಂತ ಹೇಳೋದು ಇಲ್ಲ. ಹಗಲಿಗೆ ರಾತ್ರಿ ಕಾರಣ, ರಾತ್ರಿ ಹಗಲಿಗೆ ಕಾರಣ ಅಲ್ಲ. ಆದ್ದರಿಂದ ಜೆ.ಎಸ್. ಮಿಲ್ ಹೇಳುವಂತೆ ಕಾರಣವು ಅಪರಿವರ್ತನೀಯ ಪೂರ್ವಾಂಗ ಮಾತ್ರವಲ್ಲ, ಅದು ನಿರುಪಾಧಿಕವೂ ಆಗಿದೆ. ಇದು ಅಪರಿವರ್ತನೀಯ ಪೂರ್ವಾಂಗ, ಅಪರಿವರ್ತನೀಯ ಅಂದರೆ ಪರಿವರ್ತನೆ ಆಗದೇ ಇರತಕ್ಕಂಥ ಅಂಶ. ನಾವು ಬೇವಿನ ಬೀಜವನ್ನು ಹುಟ್ಟಾಕಿದರೆ ಬೇವಿಂದೇ ಸಸಿ ಬರುತ್ತೆ, ಬೇರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಥವಾ ನೀವು ಎಳ್ಳಿನಿಂದ ಎಣ್ಣೆನೇ ತೆಗಲಿಕ್ಕೆ ಸಾಧ್ಯ, ಮರಳಿನಿಂದ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಈ ಕಾರಣವು ಅಪರಿವರ್ತನೀಯ ಬದಲಾವಣೆ ಮಾಡದೇ ಇರತಕ್ಕಂಥ ಅಪರಿವರ್ತನೀಯ ಪೂರ್ವಾಂಗ ಮಾತ್ರವಲ್ಲ, ನಿರುಪಾಧಿಕವೂ ಹೌದು. ಇಲ್ಲಿ ನಿರುಪಾಧಿಕವಾಗಿದೆ. ನಿರುಪಾಧಿಕ ಅಂತ ಹೇಳಿದ್ರೆ ಇಲ್ಲಿ ನಾವು ಏನನ್ನು ಅಪೇಕ್ಷಿಸಲ್ಲ, ಯಾವುದೇ ನಿಯಮಗಳನ್ನು ಒಳಗೊಂಡಿರಲ್ಲ. ಹಾಗಾಗಿ
ಕಾರಣದಲ್ಲಿ ಮೊದಲನೇದು ಭಾವಾತ್ಮಕ ನಿಷೇಧಾತ್ಮಕ ಜೆ ಎಸ್ ಮಿಲ್ ರವರ ಕಾರಣ ತತ್ವವನ್ನು ನಾವು ಗಮನಿಸಿದಾಗ ಅಲ್ಲಿ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಮೊತ್ತ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಯಾವತ್ತೂ ತಪ್ಪದ, ಮತ್ತಾವ ನಿಯಮವನ್ನು ಯಾವುದೇ ಕಂಡೀಷನ್ಸ್ ಇಲ್ಲ. ಇಲ್ಲಿ ಹಗಲಾಗ್ಲಿಕ್ಕೆ ಏನಾದ್ರು ಕಂಡೀಷನ್ ಇದೆಯಾ? ಇಲ್ಲ. ರಾತ್ರಿ ಆಗ್ಲಿಕ್ಕೆ ಏನಾದ್ರು ನಿಯಮಗಳಿದೆಯಾ? ಹಗಲು ರಾತ್ರಿ ತನ್ನಷ್ಟು ತಾನು ಆಗ್ತಾ ಹೋಗುತ್ತೆ. ಹೌದಾ? ಹಾಗಾಗಿ ಇದು ಅಪರಿವರ್ತನೀಯ. ಬದಲು ಮಾಡಲಿಕ್ಕೆ ಹಗಲು ರಾತ್ರಿಗಳನ್ನು ನಾವು ಬದಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಪರಿವರ್ತನೀಯ ಮತ್ತು ಅಪರಿವರ್ತನೀಯ ಪೂರ್ವಾಂಗ ಅಂತ ಹೇಳ್ತಾರೆ. ಮತ್ತು ಇದು ನಿರುಪಾಧಿಕವಾಗಿದೆ. ನಿರಪೇಕ್ಷ. ನಿರುಪಾಧಿಕ ಅಂದರೆ ಯಾವುದೇ ಕಂಡೀಷನ್ಸನ್ನು, ಷರತ್ತುಗಳನ್ನು, ನಿಯಮಗಳನ್ನು ಒಳಗೊಂಡಿರುವುದಿಲ್ಲ. ಅಂತಹ ಅಂಶವನ್ನು ನಾವು ಕಾರಣ ಅಂತ ಹೇಳ್ತೀವಿ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು ಅನ್ನೋದನ್ನು ಜೆ ಎಸ್ ಮಿಲ್ ಹೇಳಿರುವ ಒಂದು ವ್ಯಾಖ್ಯಾನವನ್ನು ಅಥವಾ ನಿರೂಪಣೆಯನ್ನು ನೀವಿವತ್ತು ಮುಖ್ಯವಾಗಿ ಗಮನಿಸಿದ್ರಿ. ಇನ್ನೊಮ್ಮೆ ಹೇಳೋದಾದರೆ ಜೆ ಎಸ್ ಮಿಲ್ ಹೇಳುವ ರೀತಿಯಲ್ಲಿ ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತವನ್ನು ನಾವು ಕಾರಣ ಅಂತ ಹೇಳ್ತೀವಿ. ಒಂದು ಯಾವತ್ತೂ ತಪ್ಪದ ಒಂದು ಘಟನೆಯ ಹಿಂದೆ ಪೂರ್ವದಲ್ಲಿ ಪೂರ್ವಾಂಗ. ಎಂಥ ಪೂರ್ವಾಂಗ? ಅಪರಿವರ್ತನೀಯ ಅಂದರೆ ಯಾವತ್ತೂ ಬದಲಾಗಲ್ಲ ಅಂತ. ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತು ಇಲ್ಲಿ ಇನ್ಯಾವುದೇ ನಿಯಮವನ್ನು ಅಪೇಕ್ಷಿಸದ. ನೋಡಿ, ಇದರಲ್ಲಿ ಈ ಮೂರು ಅಂಶದಲ್ಲಿ ಇರುತ್ತೆ. ಒಂದು ಘಟನೆಯ ಹಿಂದೆ ಅಂದರೆ ಪೂರ್ವಾಂಗ, ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ, ಪರಿವರ್ತನೆ ತಪ್ಪದೇ ಇಲ್ಲ, ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ, ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ನಿಯಮವನ್ನು ಅಪೇಕ್ಷಿಸದ ಪೂರ್ವಾಂಗವನ್ನು ಅಥವಾ ಯಾವುದೇ ನಿಯಮವನ್ನು ಅಪೇಕ್ಷಿಸದ ಒಂದು ಅಂಶವನ್ನು ನಾವಿಲ್ಲಿ ಕಾರಣ ಅಂತ ಹೇಳ್ತೀವಿ. ಮತ್ತಿಲ್ಲಿ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಮೊತ್ತ ಇರುವುದನ್ನು ನಾವು ಗೊತ್ತಾಗ್ತೀವಿ. ಭಾವಾತ್ಮಕ ನಿಷೇಧಾತ್ಮಕ ಎರಡೂ ಅಂಶಗಳನ್ನು ಒಳಗೊಂಡು ಒಂದು ಘಟನೆ ನಡೆಯುತ್ತೆ ಅಂತೇಳಿ ಜೆ ಎಸ್ ಮಿಲ್ ಹೇಳ್ತಾರೆ. ಯಾವುದೇ ಒಂದು ಘಟನೆ, ನಾನು ಅದಕ್ಕೆ ನಿಮ್ಗೆ ಆನ್ಲೈನ್ ಕ್ಲಾಸ್ ಪಾಠ ಮಾಡ್ತಿರೋದು ಕಾರಣ ಏನು? ಭಾವಾತ್ಮಕ ಅಂಶಗಳು ಒಂದು ಕೊರೋನಾ ಇರೋದ್ರಿಂದ, ಅಂದರೆ ಕೋವಿಡ್ ಇರೋದ್ರಿಂದ. ಮತ್ತು ಯಾಕೆ ನಿಷೇಧಾತ್ಮಕ ಅಂಶಗಳು ಅಂದರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹಾಜರಾಗಿಲ್ಲ, ಇಲ್ಲದಿರಲಿಕ್ಕೆ ನಿಷೇಧಾತ್ಮಕ. ಹೀಗೆ ಈ ಎರಡರ ಕಾರಣದಿಂದ ಇಲ್ಲಿ ಒಂದು ಘಟನೆ ತರಗತಿ ನಡೀತಾ ಇದೆ ಅನ್ನುವುದನ್ನು ನಾವಿಲ್ಲಿ ಜೆ ಎಸ್ ಮಿಲ್ ರವರ ರೀತಿಯಲ್ಲಿ ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ, ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತವನ್ನು ಕಾರಣ ಅಂತೇಳಿ ಹೇಳ್ತೇವೆ ಅಂತ ಹೇಳ್ತಾರೆ. ಅಂದರೆ ಆ ಡೆಫಿನೇಷನ್ನಲ್ಲಿ ಎರಡು ಅಂಶಗಳು ಮುಖ್ಯವಾಗಿ ಬರುತ್ತೆ. ಮೊದಲನೇದು ಇಲ್ಲಿ ಕಾರಣ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳನ್ನು ಹೊಂದಿರುತ್ತದೆ. ಎರಡನೇದು ಕಾರಣವು ನಿರುಪಾಧಿಕವಾಗಿದೆ, ಅಂದರೆ ಯಾವುದೇ ನಿಯಮವನ್ನು ಅಪೇಕ್ಷಿಸೋದಿಲ್ಲ ಮತ್ತು ಅಪರಿವರ್ತನೀಯ, ಯಾವುದೇ ಕಾರಣಕ್ಕೆ ಅದು ತಪ್ಪಿಸಲ್ಲ, ಬದಲಾಗದೇ ಇಲ್ಲ, ಬದಲಾಗದ. ಅಪರಿವರ್ತನೀಯ ಅಂದರೆ ಪರಿವರ್ತನೆ ಅಂದರೆ ಬದಲಾಗದು, ಅಪರಿವರ್ತನೀಯ ಅಂದರೆ ಬದಲಾಗದ ಒಂದು ಅಂಶ ಅಂತೇಳಿ ನಾವು ಹೇಳ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಇನ್ನು ಜೆ ಎಸ್ ಮಿಲ್ ರವರದಾಯಿತು. ಅಲೆಕ್ಸಾಂಡರ್ ಬೈನ್ ಹೇಳುವಂತೆ, ಅಲೆಕ್ಸಾಂಡರ್ ಬೈನ್ ಏನು ಹೇಳಿದ್ದಾನೆ ಅಂದರೆ, ಫಲವನ್ನು ಉತ್ಪಾದನೆ ಮಾಡಬೇಕಾದ ಅಂಶ ಅಥವಾ ಸನ್ನಿವೇಶಗಳ ಪೂರ್ಣ ಸಮುದಾಯ. ಫಲವನ್ನು ಉತ್ಪಾದನೆ ಯಾರು? ಅಲೆಕ್ಸಾಂಡರ್ ಬೈನ್. ಜೆ ಎಸ್ ಮಿಲ್ ಹೇಳಿರೋ ತಿಳ್ಕೊಂಡ್ರಿ. ಅಲೆಕ್ಸಾಂಡರ್ ಬೈನ್ ಹೇಳಿದನೆಂದರೆ, ಫಲವನ್ನು ಉತ್ಪಾದನೆ ಮಾಡಲು ಬೇಕಾದ ಅಂಶ ಅಥವಾ ಸನ್ನಿವೇಶಗಳ ಪೂರ್ಣ ಸಮುದಾಯ.
ಇಲ್ಲಿ ಫಲವನ್ನು ಉತ್ಪಾದನೆ ಮಾಡಲು, ಒಂದು ಫಲಿತಾಂಶವನ್ನು, ಒಂದು ಕಾರ್ಯವನ್ನು ಮಾಡಲು, ಇಲ್ಲಿ ಫಲವನ್ನು ಉತ್ಪಾದನೆ ಮಾಡಲು ಬೇಕಾದ ಅಂಶಗಳ ಅಥವಾ ಸನ್ನಿವೇಶಗಳ ಪೂರ್ಣ ಸಮುದಾಯ. ಯಾವುದೋ ಒಂದು ಫಲವನ್ನು ಅಂದರೆ ಒಂದು ಪರಿಣಾಮವನ್ನು, ಒಂದು ಕಾರ್ಯವನ್ನು, ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ಮಾಡಲು ಬೇಕಾದ ಅಂಶ ಅಥವಾ ಸನ್ನಿವೇಶ, ಅನೇಕ ಸನ್ನಿವೇಶ ಅಂದರೆ ಅನೇಕ ಅಂಶಗಳು ಸೇರಿ ಒಂದು ಫಲ ಸಿಗುತ್ತೆ ನಮಗೆ. ಈಗ ಒಂದು ಸಸ್ಯದಲ್ಲಿ, ಒಂದು ಗಿಡದಲ್ಲಿ ನಾವು ಹೂವು ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಗೊಬ್ಬರ ಹಾಕ್ತೀವಿ, ನೀರು ಹಾಕ್ತೀವಿ, ಸೂರ್ಯನ ಬೆಳಕು ಬೇಕು, ಇವೆಲ್ಲವೂ ಸೇರಿ ಆ ಸಸ್ಯ ಬೆಳೆಯೋದನ್ನು ನೋಡ್ತಾ ಹೋಗ್ತೇವೆ. ನಾವು ಆ ಫಲವನ್ನು ಅಥವಾ ಒಂದು ಹಣ್ಣನ್ನು ಪಡಿಬೇಕು ಅಂತ ಹೇಳಿದರೆ ಹಲವಾರು ಅಂಶಗಳು, ಒಳ್ಳೆಯ ಸನ್ನಿವೇಶಗಳು ಬೇಕು. ಭೂಮಿ ಫಲವತ್ತಾಗಿರಬೇಕು, ಅದಕ್ಕೆ ನೀರು ಹಾಕಿರ್ಬೇಕು, ಗಾಳಿ ಬೆಳಕು ಬೇಕು, ಗೊಬ್ಬರ ಹಾಕಿರ್ಬೇಕು. ಇವೆಲ್ಲ ಅಂಶಗಳು ಪೂರ್ಣ ಸಮುದಾಯ. ಫಲವನ್ನು ಉತ್ಪಾದನೆ ಮಾಡಲು ಬೇಕಾದ ಅಂಶ ಅಥವಾ ಸನ್ನಿವೇಶಗಳ ಪೂರ್ಣ ಸಮುದಾಯವನ್ನು ನಾವು ಕಾರಣ ಅಂತ ಹೇಳ್ತೀವಿ ಅಂತೇಳಿ ಅಲೆಕ್ಸಾಂಡರ್ ಬೈಲ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳಿರುವುದನ್ನು ನೋಡ್ತೀವಿ. ಇಲ್ಲಿ ಫಲವನ್ನು ಉತ್ಪಾದನೆ ಮಾಡಲು ಬೇಕಾದ ಪೂರ್ಣ ಸಮುದಾಯ ಅಥವಾ ಸನ್ನಿವೇಶವನ್ನು ನಾವು ಕಾರಣ ಅಂತ ಹೇಳಿ ಹೇಳ್ತಾ ಹೋಗ್ತೇವೆ. ಇನ್ನು ಕಾರ್ವೆಟ್ ರೀಡ್, ಮತ್ತೊಬ್ಬ ತರ್ಕಶಾಸ್ತ್ರಜ್ಞ ಕಾರ್ವೆಟ್ ರೀಡ್, ಅಲೆಕ್ಸಾಂಡರ್ ಬೈಲ್ ಅಂತಲ್ಲ, ಕಾರ್ವೆಟ್ ರೀಡ್ ಕಾರಣತತ್ವವನ್ನು ಕುರಿತು ಹೀಗೆ ಹೇಳ್ತಾರೆ: ಗುಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾಲದ ಅಂತರವಿಲ್ಲದ, ಯಾವ ಇತರ ನಿಯಮವನ್ನು ಅಪೇಕ್ಷಿಸದ, ಸಹಯೋಗ ತಪ್ಪದ ಫಲವೆಂಬುದರ ಪೂರ್ವವೃತ್ತಿ. ಇಲ್ಲಿ ಕಾರ್ವೆಟ್ ರೀಡ್ ಹೇಳುವುದೇನಪ್ಪ ಅಂದರೆ, ಗುಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾಲದ ಅಂತರವಿಲ್ಲ. ಈಗ ಅಂದರೆ 10 ಗಂಟೆಗೆ ಇದಾಯಿತು, 12 ಗಂಟೆಗೆ ಇದಾಯಿತು ಅಂತ ಬೇರೆ ಬೇರೆ ಕಾಲದ ಅಂತರವಿಲ್ಲ ಅಂತ ಹೇಳ್ತಾರೆ, ಗ್ಯಾಪ್ ಇಲ್ಲ. ಕಾಲದ ಅಂತರವಿಲ್ಲದ, ಯಾವ ಇತರ ನಿಯಮವನ್ನು ಅಪೇಕ್ಷಿಸದ, ಸಹಯೋಗ ಅಂದರೆ ಜೊತೆ ಜೊತೆಲೇ ನಡೆಯುತ್ತೆ, ಸಹಯೋಗ ತಪ್ಪದ ಫಲವೆಂಬುದರ ಪೂರ್ವವೃತ್ತಿ. ಪ್ರಮಾಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾರ್ಯ ಅಥವಾ ಫಲಕ್ಕೆ ಸಮನಾದುದು. ಇಲ್ಲಿ ಪ್ರಮಾಣದ ದೃಷ್ಟಿಯಿಂದ ಕಾರಣ ಎನ್ನುವುದು ಫಲಕ್ಕೆ ಅಥವಾ ಕಾರ್ಯಕ್ಕೆ, ಇಲ್ಲಿ ಕಾರ್ಯಕ್ಕೆ ಹೆಚ್ಚಿನ ಬೆಲೆ ಇದೆ, ಕಾರಣಕ್ಕಿಲ್ಲ ಅಂತ ಹೇಳೋಣ. ಕಾರ್ವೆಟ್ ರೀಡ್ ಏನು ಹೇಳ್ತಾನೆ, ಇಲ್ಲಿ ಪ್ರಮಾಣದ ದೃಷ್ಟಿಯಿಂದ ಇದು ಕಾರಣ, ಇದು ಕಾರ್ಯ, ಅಥವಾ ಕಾರ್ಯಕ್ಕೆ ಹೆಚ್ಚಿನ ಬೆಲೆ ಇದೆ, ಕಾರಣಕ್ಕಿಲ್ಲ ಅಂತ ಇಲ್ಲ ಅಂತ ಹೇಳ್ತಾನೆ. ಕಾರಣವೆನ್ನುವುದು ಕಾರ್ಯದ, ಹೌದಾ, ಫಲಕ್ಕೆ ಸಮನಾದುದು ಅಂತ ಹೇಳ್ತಾನೆ. ಕಾರಣ ಕಾರ್ಯ ಎರಡು ಸಮನಾದುದು. ಕಾರ್ಯ ಎಷ್ಟು ಮಹತ್ವನೋ ಕಾರಣ ಸಹ ಇದು ಅಷ್ಟೇ ಮಹತ್ವವಾದದ್ದು ಅಂತ ಕಾರ್ವೆಟ್ ರೀಡ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಕಾರ್ವೆಟ್ ರೀಡ್ ಇನ್ನೊಮ್ಮೆ ನಾವು ಗಮನಿಸೋದಾದರೆ, ಗುಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾಲದ ಅಂತರವಿಲ್ಲದ, ಯಾವ ಇತರ ನಿಯಮವನ್ನು ಅಪೇಕ್ಷಿಸಿದ, ಕಾಲದ ಅಂತರವಿಲ್ಲ, ಯಾಕೆ ಕಾಲದ ಅಂತರ. ಕಾರ್ವೆಟ್ ರೀಡ್ ಹೇಳುವಂತೆ ಗುಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾಲದ ಅಂತರವಿಲ್ಲದ, ಯಾವ ಇತರ ನಿಯಮವನ್ನು ಅಪೇಕ್ಷಿಸದ, ಸಹಯೋಗ ಒಟ್ಟೊಟ್ಟಿಗೆ ನಡೆಯುತ್ತೆ, ಸಹಯೋಗ ತಪ್ಪದ ಫಲವೆಂಬುದರ ಪೂರ್ವವೃತ್ತಿ. ಫಲವೆಂಬುದರ ಅಂದರೆ ಕಾರ್ಯದ ಹಿಂದೆ ಇರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ತಾರೆ. ಪ್ರಮಾಣದ ದೃಷ್ಟಿಯಿಂದ ಕಾರಣವೆನ್ನುವುದು ಕಾರ್ಯ ಅಥವಾ ಫಲಕ್ಕೆ ಸಮನಾದುದು. ಕಾರಣ ಮತ್ತು ಕಾರ್ಯ ಎರಡು ಸಮನಾದುದು ಅಂತ ಹೇಳಿ ಕಾರ್ವೆಟ್ ರೀಡ್ ಹೇಳ್ತಾರೆ. ಇನ್ನು B.N. ರಾಯ್ ರವರು ಹೇಳುವುದು, B.N. ರಾಯ್ ರವರು ಹೇಳುವಂತೆ, ವೈಜ್ಞಾನಿಕ ಅರ್ಥದಲ್ಲಿ ಕಾರಣವು ಅಪರಿವರ್ತನೀಯ, ನಿರುಪಾಧಿಕ, ಅಪರಿವರ್ತನೀಯ
ಇರತಕ್ಕಂಥ, ಪರಿವರ್ತನೆ ಆಗದೇ ಇರುವ, ವೈಜ್ಞಾನಿಕ ದೃಷ್ಟಿಯಲ್ಲಿ ಅಥವಾ ಅರ್ಥದಲ್ಲಿ ಕಾರಣವು ಅಪರಿವರ್ತನೀಯ, ನಿರುಪಾಧಿಕ, ಅಂದರೆ ಯಾವುದೇ ನಿಯಮವನ್ನು ನಿರೀಕ್ಷಿಸದ, ನಿರುಪಾಧಿಕ, ತಕ್ಷಣದ ಪೂರ್ವಾಂಗ ಅಥವಾ ವಾಸ್ತವಿಕ ಅಥವಾ ಭಾವಾತ್ಮಕ, ನಿಷೇಧಾತ್ಮಕ ಉಪಾಧಿಗಳೆಲ್ಲವನ್ನೂ ಒಳಗೊಂಡಿದೆ. ಇಲ್ಲಿ ಭಾವಾತ್ಮಕ ಅಂದರೆ ವಾಸ್ತವಿಕವಾದ ಎಲ್ಲ ಅಂಶಗಳನ್ನು, ವಾಸ್ತವಿಕವಾದ ಮತ್ತು ನಿಷೇಧಾತ್ಮಕವಾದ ಎಲ್ಲ ಅಂಶಗಳನ್ನು ಒಳಗೊಂಡಿರುವುದನ್ನು ನಾವು ಕಾರಣ ಅಂತ ಹೇಳ್ತೀವಿ. B.N. ರಾಯ್ ಹೇಳುವ ರೀತಿಯಲ್ಲಿ ಮತ್ತೊಮ್ಮೆ ಹೇಳುವುದಾದರೆ, ವೈಜ್ಞಾನಿಕ ಅರ್ಥದಲ್ಲಿ ಕಾರಣವು ಅಪರಿವರ್ತನೀಯ, ನಿರುಪಾಧಿಕ, ಅಪರಿವರ್ತನೀಯ, ನಿರುಪಾಧಿಕ, ತಕ್ಷಣದ ಪೂರ್ವಾಂಗ ಅಥವಾ ವಾಸ್ತವಿಕ, ಭಾವಾತ್ಮಕ, ನಿಷೇಧಾತ್ಮಕ ಅಂಶಗಳ ಉಪಾಧಿಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ B.N. ರಾವ್ ಹೇಳುವ ಅಥವಾ ರಾವ್ ಅವರು ಹೇಳುವ, ರಾಯ್ ಅವರು ಹೇಳುವ ರೀತಿಯಲ್ಲಿ ಹೇಳೋದಾದರೆ, ಇಲ್ಲಿ ಅಪರಿವರ್ತನೀಯ ಮತ್ತು ನಿರುಪಾಧಿಕ ಪೂರ್ವಾಂಗ, ತಕ್ಷಣದ ಪೂರ್ವಾಂಗ, ಅಪರಿವರ್ತನೀಯವಾದ, ನಿರುಪಾಧಿಕವಾದ ತಕ್ಷಣದ ಪೂರ್ವಾಂಗ ಮತ್ತು ಭಾವಾತ್ಮಕ, ನಿಷೇಧಾತ್ಮಕ ಸಂಗತಿಗಳನ್ನು ಒಳಗೊಂಡಿರ್ತಕ್ಕಂಥ ಅಂಶವನ್ನು ಕಾರಣ ಅಂಥೇಳಿ ಹೇಳ್ತಾರೆ. ಹೀಗೆ ಈ 3-4 ಡೆಫಿನೇಷನ್ಗಳನ್ನ, ನಿರೂಪಣೆಗಳನ್ನ ನೀವು ನೋಡಿದರೆ, ಒಂದು JS ಗಿಲ್ ಹೇಳಿರೋದು, ಅಲೆಕ್ಸಾಂಡರ್ ಬೈನ್ ಹೇಳಿರೋದು ಮತ್ತು ಕಾರ್ವಿಕ್ ರೀಡ್ ಹೇಳಿರೋದು ಕಾರಣತತ್ವವನ್ನು ಕುರಿತು, ಮತ್ತು B.N. ರಾಯ್ ಅವರು ಹೇಳಿರುವ ನಿರೂಪಣೆಗಳನ್ನು ನೋಡಿದಾಗ ಮತ್ತೊಮ್ಮೆ ಏನು ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂತ ಹೇಳಿದರೆ, ವಿಜ್ಞಾನವು ಸಾಮಾನ್ಯನ ದೃಷ್ಟಿಯ ಕಾರಣವನ್ನು ಒಪ್ಪುವುದಿಲ್ಲ. ಸಾಮಾನ್ಯನ ದೃಷ್ಟಿಯ ಕಾರಣವನ್ನು ಒಪ್ಪುವುದಿಲ್ಲ. ಸಾಮಾನ್ಯನ ದೃಷ್ಟಿಯಲ್ಲಿ ಕಾರಣ ಕಾರ್ಯಗಳು ಕಾಲದಲ್ಲಿ ನಡೆಯುವ ಬೇರೆ ಬೇರೆ ಘಟನೆಗಳು. ಇಲ್ಲಿ ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಮತ್ತು ಕಾರ್ಯಗಳು ಬೇರೆ ಬೇರೆ ಕಾಲದಲ್ಲಿ ನಡೆಯುವ ಒಂದು ಘಟನೆಗಳು. ಆದರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಮತ್ತು ಕಾರ್ಯಗಳು ಬೇರೆ ಬೇರೆ ಘಟನೆಗಳಲ್ಲ. ಇದಿಷ್ಟು ಕಾರಣ, ಇದಿಷ್ಟು ಕಾರ್ಯ ಅಂತ ನಾವು ಇಲ್ಲಿ ಭಾಗ ಮಾಡಲಿಕ್ಕೆ ಬೇಡ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಮತ್ತು ಕಾರ್ಯಗಳು ಬೇರೆ ಬೇರೆ ಘಟನೆಗಳಲ್ಲ, ಅವು ಒಂದೇ ಘಟನೆಯಾಗಿರುತ್ತವೆ. ಕಾರಣವು ಕಾರ್ಯಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಹಗಲಿ, ಅದನ್ನೇ JS ಗಿಲ್ ಹೇಳೋದು, ಹಗಲಿಗೆ ರಾತ್ರಿ ಕಾರಣ ಅಲ್ಲ ಅಥವಾ ರಾತ್ರಿಗೆ ಹಗಲು ಕಾರಣ ಅಲ್ಲ, ಹಗಲು ರಾತ್ರಿ ಎರಡು ಸಮಾನವಾಗುತ್ತದೆ. ಇಲ್ಲಿ ಅವು ಘಟನೆಗಳಷ್ಟೇ, ಒಂದು ಸಂಗತಿಗಳಷ್ಟೇ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ವೈಜ್ಞಾನಿಕವಾಗಿ ನಾವು ಅವಲೋಕನ ಮಾಡೋದಾದರೆ ಕಾರಣ ತತ್ವವನ್ನು, ಕಾರಣ ಅಂದರೆ ಏನು ಅಂತ ವೈಜ್ಞಾನಿಕ ದೃಷ್ಟಿಕೋನ, ಇವತ್ತಿನ ಕಲಿತಾ ಇರೋದೇನು, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ತತ್ವ, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ತತ್ವವನ್ನು ನೀವು ಗಮನಿಸೋದಾದರೆ, ಇಲ್ಲಿ ವಿಜ್ಞಾನವು ಸಾಮಾನ್ಯನ ದೃಷ್ಟಿಯ ಕಾರಣವನ್ನು ಒಪ್ಪುವುದಿಲ್ಲ. ಸಾಮಾನ್ಯನ ದೃಷ್ಟಿಯಲ್ಲಿ ಕಾರಣ ಕಾರ್ಯಗಳು ಕಾಲದಲ್ಲಿ ನಡೆಯುವ ಪ್ರತ್ಯೇಕ ಘಟನೆಗಳು, ಬೇರೆ ಬೇರೆ ಸಂಗತಿಗಳು. ಆದರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಮತ್ತು ಕಾರ್ಯಗಳು ಬೇರೆ ಬೇರೆ ಘಟನೆಗಳಲ್ಲ, ಅವು ಒಂದೇ ಘಟನೆಯಾಗಿರುತ್ತವೆ. ಕಾರಣವು ಕಾರ್ಯಕ್ಕೆ ಸಮನಾಗಿರುತ್ತದೆ. ಇಲ್ಲಿ ನೀವು ಆಗಲಿ ಗಮನಿಸಿದ್ದೀರ, ಅಂದರೆ ವಿಜ್ಞಾನಿಯಾದವನು ಏನು ಮಾಡ್ತಾನೆ, ಸಾಮಾನ್ಯ ಮಾನವನು ಬಿಟ್ಟು ಬಿಡುವ ಎಲ್ಲ ಅಂಶಗಳನ್ನು ಪರಿಗಣಿಸ್ತಾ ಹೋಗ್ತಾನೆ. ಹಾಗಾಗಿ ಸಾಮಾನ್ಯನ ದೃಷ್ಟಿಯ ನಂಬಿಕೆಯಂತೆ ಘಟನೆಗಳ ಒಂದನ್ನೊಂದು ಹಿಂಬಾಲಿಸುವಿಕೆಯು ಕಾರ್ಯಕಾರಣ ಸಂಬಂಧವನ್ನು ಸ್ಥಾಪಿಸುವುದಿಲ್ಲ. ಸಾಮಾನ್ಯನ ದೃಷ್ಟಿಯ ನಂಬಿಕೆಯಂತೆ ಘಟನೆಗಳು ಒಂದನ್ನೊಂದು ಹಿಂಬಾಲಿಸುವಿಕೆಯು ಕಾರ್ಯಕಾರಣ ಸಂಬಂಧವನ್ನು ಸ್ಥಾಪಿಸುವುದಿಲ್ಲ. ವಿಜ್ಞಾನವು ಸಾಮಾನ್ಯನ ದೃಷ್ಟಿಯ ಕಾರಣವು ನಂಬಿರುವ ಅಥವಾ ನಂಬಿಕೊಂಡಿರುವ ಬಹುಕಾರಣ ತತ್ವವನ್ನು ಒಪ್ಪುವುದಿಲ್ಲ. ಇಲ್ಲಿ ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಬಹುಕಾರಣ ತತ್ವವನ್ನು ಒಪ್ತಾನೆ.
ಬಹುಕಾರಣ ತತ್ವ ಅಂದರೆ ಇಲ್ಲಿ ಅನೇಕ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಒಂದು ಸಾಮರ್ಥ್ಯವನ್ನು ಹೊಂದಿರುವ ತತ್ವ. ವಿವಿಧ ಕಾರಣಗಳು, ಅನೇಕ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ನಾವು ಬಹುಕಾರಣ ತತ್ವ ಅಂತ ಹೇಳ್ತೀವಿ. ವಿಜ್ಞಾನ ಅಥವಾ ವೈಜ್ಞಾನಿಕವಾಗಿ ನಾವು ಕಾರಣ ತತ್ವವನ್ನು ಆಲೋಚನೆ ಮಾಡಬೇಕಾದ್ರೆ, ಅವಲೋಕನ ಮಾಡಬೇಕಾದ್ರೆ ಇದನ್ನು ಬಹುಕಾರಣ ತತ್ವವನ್ನು ಸಾಮಾನ್ಯ ಮಾನವ ನಂಬ್ತಾನೆ, ಆದರೆ ವಿಜ್ಞಾನ ನಂಬಲ್ಲ, ವೈಜ್ಞಾನಿಕವಾಗಿ ಸಾಧ್ಯ ಇಲ್ಲ. ಸಾಮಾನ್ಯನ ದೃಷ್ಟಿ ಮೊದಲನೇದೇನು, ಸಾಮಾನ್ಯನು ಮಾನವ ಏನು ಮಾಡ್ತಾನೆ, ಇದಿಷ್ಟು ಕಾರ್ಯ ಇದಿಷ್ಟು ಕಾರಣ ಅಂತ ಬೇರೆ ಬೇರೆ ಮಾಡ್ತಾನೆ. ಇಲ್ಲಿ ಒಂದನ್ನೊಂದು ಹಿಂಬಾಲಿಸುವುದಿಲ್ಲ ಅಂತ ಹೇಳ್ತಾರೆ. ಅದರ ಬೇರೆ ಬೇರೆ ರೀತಿ ಇರಲ್ಲ. ಹಾಗಾಗಿ ಸಾಮಾನ್ಯ ದೃಷ್ಟಿಯ ಕಾರಣ ನಂಬಿಕೊಂಡಿರುವ ಬಹುಕಾರಣ ತತ್ವವನ್ನು ವೈಜ್ಞಾನಿಕವಾಗಿ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ವೈಜ್ಞಾನಿಕವಾಗಿ ಒಂದು ಪರಿಣಾಮವು ಒಂದೇ ಕಾರಣದಿಂದ ಉಂಟಾಗುತ್ತೆ. ಒಂದು ಪರಿಣಾಮ, ಒಂದು ಕಾರ್ಯ ಒಂದು ಕಾರಣದಿಂದ ಉಂಟಾಗುತ್ತೆ. ಕಾರಣದ ಸ್ವರೂಪವನ್ನು ವೈಜ್ಞಾನಿಕವಾಗಿ ತಿಳಿಯುವಾಗ ಸಾಮಾನ್ಯ ವ್ಯಕ್ತಿಯು ಉಪೇಕ್ಷಿಸುವ, ಅಲಕ್ಷಿಸುವ ಎಲ್ಲ ಅಂಶಗಳನ್ನು, ಸನ್ನಿವೇಶಗಳನ್ನು ನಾವು ಅಥವಾ ಷರತ್ತುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಇಲ್ಲಿ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ಕಾರಣತತ್ವವನ್ನು ಹೇಳಬೇಕಾದ್ರೆ ಕಾರಣದ ಸ್ವರೂಪವನ್ನು, ಕಾರಣ ಅಂದ್ರೇನು ಅಂತ ಹೇಳಿ ತಾರ್ಕಿಕವಾಗಿ ಅಥವಾ ವಿಗಮನದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅವಲೋಕನ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಸಾಮಾನ್ಯ ವ್ಯಕ್ತಿಯು ಅಥವಾ ಜನಸಾಮಾನ್ಯನು, ಸಾಮಾನ್ಯ ಮಾನವನು ಉಪೇಕ್ಷಿಸುವ, ನಿರ್ಲಕ್ಷಿಸುವ ಅಥವಾ ಅಲಕ್ಷಿಸುವ ಸನ್ನಿವೇಶಗಳನ್ನು, ಷರತ್ತುಗಳನ್ನು ಇಲ್ಲಿ ಸಾಮಾನ್ಯ ಮಾನವನು ಏನೇನು ಯಾವುದೇ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಅವನ ಕಾರಣತತ್ವವನ್ನು ಹೇಳಬೇಕಾದ್ರೆ ಕೆಲವು ಅಂಶ, ಎಲ್ಲ ಅಂಶಗಳನ್ನು ಪರಿಗಣಿಸದೆ ಕೆಲವು ಅಂಶಗಳನ್ನು ಉಪೇಕ್ಷೆ ಮಾಡ್ತಾನೆ, ನಿರ್ಲಕ್ಷಿಸ್ತಾನೆ. ಆದರೆ ವೈಜ್ಞಾನಿಕವಾಗಿ ನಾವು ಕಾರಣ ಅಂದರೆ ಏನು, ಕಾರಣತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ವಿಜ್ಞಾನಿಯಾದವನು ಉಪೇಕ್ಷಿಸುವ, ನಿರ್ಲಕ್ಷಿಸುವ ಎಲ್ಲ ಅಂಶಗಳನ್ನು ನಾವು ವೈಜ್ಞಾನಿಕವಾಗಿ ಗಮನಿಸಬೇಕು. ಅವನು ಯಾವುದನ್ನು ಬಿಡ್ತಾನೋ ಅವನು ಬಿಟ್ಟ ಎಲ್ಲ ಅಂಶಗಳನ್ನು ಪರಿಗಣಿಸುವುದನ್ನು ನಾವು ಈ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂತ ಹೇಳಿ. ವಿದ್ಯಾರ್ಥಿಗಳೇ, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂದರೆ ಏನು ಅಂತೇಳಿ 5 ಅಂಕದ ಪ್ರಶ್ನೆ ಇದೆ. 5 ಅಂಕಗಳ ಪ್ರಶ್ನೆ ಇರುತ್ತೆ ನಿಮಗೆ. ಹಾಗಾಗಿ 5 ಅಂಕಗಳ ಪ್ರಶ್ನೆಗೆ ಯಾರ್ಯಾರು ವಿಜ್ಞಾನಿಗಳು ಏನೇನು ಹೇಳಿದ್ದಾರೆ, ವ್ಯಾಖ್ಯಾನಗಳನ್ನು, ಡೆಫಿನೇಷನ್ಗಳನ್ನು ವಿವರಿಸಿದರೆ ಆ ಡೆಫಿನೇಷನ್ಗಳನ್ನ ಅಥವಾ ನಿರೂಪಣೆಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ವೈಜ್ಞಾನಿಕ ದೃಷ್ಟಿಕೋನ ಸಿಕ್ಕಿಬಿಡುತ್ತೆ. ಹೌದಾ? ಹಾಗಾಗಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕಾರಣ ತತ್ವ ಅಂದರೆ ಮುಖ್ಯವಾಗಿ ನಾವು JS ಮಿಲ್ರವರ ಒಂದು ವ್ಯಾಖ್ಯೆಯನ್ನು ಅಥವಾ ಅವರ ನಿರೂಪಣೆಯನ್ನು ಗಮನಿಸಿದರೆ ಕಾರಣ ವೈಜ್ಞಾನಿಕವಾಗಿ ಕಾರಣ ಅಂದರೆ ವೈಜ್ಞಾನಿಕವಾಗಿ ಕಾರಣ ತತ್ವವನ್ನು ನಾವು ಅವಲೋಕಿಸಿದಾಗ ಸಾಮಾನ್ಯ ಮಾನವನ ಕಾರಣ ತತ್ವವನ್ನು ನಾವು ಅಸಮರ್ಥ ಅಂತ ಹೇಳ್ತೇವೆ. ಯಾಕೆ ಅಂದರೆ ಸಾಮಾನ್ಯ ಮಾನವ ನಿರ್ಲಕ್ಷಿಸುವ, ಉಪೇಕ್ಷಿಸುವ ಎಲ್ಲ ಅಂಶಗಳನ್ನು ವಿಜ್ಞಾನಿಯಾದವನು ಅಂದರೆ ವಾಸ್ತವವಾಗಿ ಯೋಚನೆ ಮಾಡ್ತಕ್ಕಂಥ ಯಥಾರ್ಥ ಜ್ಞಾನವನ್ನು ಪಡೆಯುವುದು ವಿಜ್ಞಾನದ ವಿಗಮನದ ಉದ್ದೇಶ ಆಗಿರೋದ್ರಿಂದ ಯಥಾರ್ಥ ಜ್ಞಾನವನ್ನು ಪಡಿಬೇಕಾದ್ರೆ ಇಲ್ಲಿ ಇತರೆ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ JS ಮಿಲ್ರವರು ಹೇಳಿರುವ ಅಂಶಗಳು ಅಥವಾ ಕಾರ್ವೆಟ್ ರೀಡ್ ಹೇಳಿರುವ ಅಂಶಗಳನ್ನು ನೀವು ಗಮನಿಸಬೇಕು. ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಒಂದು ಕಾರ್ಯ ಅಥವಾ ಒಂದು ಕಾರಣಾಂಶ ಅಂತ ಹೇಳಿರ್ಬೋದು. ಒಂದು ಘಟನೆಯ ಹಿಂದಿರುವ ಅಂದರೆ ಪೂರ್ವಾಂಗ, ಯಾವತ್ತೂ ತಪ್ಪದ ಅಂದರೆ ಏನನ್ನೂ ನಿರೀಕ್ಷಿಸದ, ಯಾವುದೇ ನಿಯಮವನ್ನು ಇದು ಅಪರಿವರ್ತನೀಯ ನಿರುಪಾಧಿಕ ಪೂರ್ವಾಂಗ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಅಪರಿವರ್ತನೀಯ, ಯಾವುದೇ ಕಾರಣಕ್ಕೆ ಬದಲಾಗಲ್ಲ, ಮತ್ತು ನಿರುಪಾಧಿಕ ಅಂದರೆ ಏನನ್ನು ನಿರೀಕ್ಷಿಸದೇ ಇರುವ, ನಿರಪೇಕ್ಷ, ನಿರೀಕ್ಷಿಸದೇ ಇರುವ ನಿರುಪಾಧಿಕ ಪೂರ್ವಾಂಗ ಅಂದರೆ ಕಾರಣ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ. JS ಮಿಲ್ ಮತ್ತೊಂದು ಅಂಶ ಹೇಳ್ತಾರೆ, ಇಲ್ಲಿ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳು ಒಳಗೊಂಡಿದ್ದರೆ ಮಾತ್ರ ಒಂದು ಕಾರಣ, ಒಂದು ಘಟನೆಗೆ ಕಾರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ.
ಒಂದು ಘಟನೆಯ ಇಲ್ಲಿ ಮುಖ್ಯವಾಗಿ ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ವಿದ್ಯಾರ್ಥಿಗಳೇ, ಕಾರಣ ಅನ್ನುವುದು ಒಂದನ್ನು ಹಿಂಬಾಲಿಸುವುದಲ್ಲ, ಅದು ಯಾವತ್ತೂ ತಪ್ಪದ ಮತ್ತು ಏನನ್ನೂ ನಿರೀಕ್ಷಿಸದ, ಅಂದರೆ ಏನನ್ನೂ ನಿರುಪಾಧಿಕವಾದ ಪೂರ್ವಾಂಗ ಮತ್ತು ಅಪರಿವರ್ತನೀಯ ಪೂರ್ವಾಂಗ ಅನ್ನೋದನ್ನು ನೆನೆಸಬೇಕು. ಅದರ ಜೊತೆಯಲ್ಲಿ ಇಲ್ಲಿ ಭಾವಾತ್ಮಕ ನಿಷೇಧ, ಪ್ರತಿಯೊಂದು ಘಟನೆ ನಡೀಬೇಕಾದ್ರೆ ಇಲ್ಲಿ ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಒಂದು ಸಮುದಾಯವನ್ನು, ಭಾವಾತ್ಮಕ ನಿಷೇಧಾತ್ಮಕ ಅಂಶಗಳ ಮೊತ್ತವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇದು ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ. ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು, ಸಾಮಾನ್ಯ ಮಾನವನ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು, ಅವೆರಡನ್ನು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಸಹ ಕೆಲವೊಮ್ಮೆ ನಿಮಗೆ ಕೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಇದರ ತರಗತಿಯಲ್ಲಿ ಈ ದಿನ ನೀವು ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾರಣ ಅಂದ್ರೇನು ಅಂತ ಕಲಿತಿದ್ದೀರ, ತಿಳ್ಕೊಂಡಿದ್ದೀರ. ಮುಂದಿನ ತರಗತಿಯಲ್ಲಿ ನಿಮಗೆ ಕಾರಣಗಳ ಸಮುಚ್ಚಯ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತೆ, ಒಂದು ವಿಷಯ ಬರುತ್ತೆ. ಆ ವಿಚಾರವನ್ನು ಕುರಿತು ಕಾರಣದ ಸಮುಚ್ಚಯ ಅಂದರೆ ಯಾವುದು, ಕಾರಣಾಂಶಗಳು ಅಂದ್ರೇನು, ಅಥವಾ ಕಾರಣ ಮತ್ತು ಕಾರಣಾಂಶಗಳಿಗಿರುವ ವ್ಯತ್ಯಾಸ ಏನು, ಅಥವಾ ಕಾರಣದ ಲಕ್ಷಣಗಳು ಯಾವುವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವೆಲ್ಲ ಗಮನಿಸೋಣ. ವಂದನೆಗಳು ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು.